ಇದು ಬೇಳೂರು ಗೋಪಾಲಕೃಷ್ಣಗೆ ಸಂಬಂಧಿಸಿದಂತಹ ದೊಡ್ಡ ಸುದ್ದಿ. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣಗೆ ಮಂತ್ರಿ ಸ್ಥಾನ ಸಿಗಲ್ವಾ? ಬೇಳೂರು ಗೋಪಾಲಕೃಷ್ಣಗೆ ಸಂಬಂಧಿಸಿದಂತಹ ಸುದ್ದಿ ಇದು. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣಗೆ ಮಂತ್ರಿ ಸ್ಥಾನ ಸಿಗಲ್ವಾ? ಬೇಳೂರು ಗೋಪಾಲಕೃಷ್ಣಗೆ ಮಂತ್ರಿ ಭಾಗ್ಯ ಸಿಗದಿರೋದಕ್ಕೆ ಕಾರಣವೇನು? ಅದೊಂದು ಬಾವಿಯಿಂದ ಬೇಳೂರು ಗೋಪಾಲಕೃಷ್ಣಗೆ ಕೈ ಕೊಡ್ತಾ ಅದೃಷ್ಟ. ಜ್ಯೋತಿಷಿ ಮಾತು ಕೇಳಿ ಪಕ್ಕದ ಮನೆಯನ್ನ ಬಾವಿ ಮುಚ್ಚಿಸಲು ಹೊರಟ್ರ. ಇದು ನಿಜಾನ? ಅಸಲಿ ಸತ್ಯ ಬಯಲು ಮಾಡ್ತಿದೆ ನಿಮ್ಮ ಅಶ್ವವೇಗ ನ್ಯೂಸ್. ಅದೊಂದು ಬಾವಿ, ಅದನ್ನ ಮುಚ್ಚಿಸೋಕೆ ಹೊರಡದಕ್ಕೆ ಈ ಅದೃಷ್ಟ ಕೈ ಕೊಡ್ತಾ ಅನ್ನುವಂಥದ್ದು. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣಗೆ ಹಂಗಾರೆ ಮಂತ್ರಿ ಸ್ಥಾನ ಸಿಗಲ್ವಾ? ಮಂತ್ರಿ ಭಾಗ್ಯ ಸಿಗದೆ ಇರೋದಕ್ಕೆ ಕಾರಣವೇನು ಅಂತ ಹುಡುಕ್ತಾ ಹೊರಟ್ರೆ ಅದೊಂದು ಬಾವಿ, ಆ ಬಾವಿಯನ್ನ ಮುಚ್ಚಿಸೋದಕ್ಕೆ ಹೊರಟ್ರಂತೆ. ಅದೇ ಈ ಅದೃಷ್ಟಕ್ಕೆ ಕೈ ಕೊಡೋದಕ್ಕೆ ಕಾರಣವಾಯ್ತಾ ಅಂತ ಜ್ಯೋತಿಷ್ಯ ಮಾತು ಕೇಳಿ ಪಕ್ಕದ ಮನೆಯ ಬಾವಿಯನ್ನ ಮುಚ್ಚಿಸಲು ಹೊರಟ್ರ. ಇದು ನಿಜಾನ ಅಥವಾ ಅಸಲಿ ಸತ್ಯ ಏನು? ನಿಮ್ಮ ಅಶ್ವವೇಗ ನ್ಯೂಸ್ ಅದನ್ನ ಬಯಲು ಮಾಡ್ತಿದೆ. ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಂಬಂಧಿಸಿದಂತಹ ಸುದ್ದಿ ಇದು. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಇಲ್ಲವಾ? ಒಂದು ವೇಳೆ ಸಿಗದೇ ಇರೋದಕ್ಕೆ ಈ ಘಟನೆಯೇ ಕಾರಣವಾಯ್ತಾ ಅಂತ. ಬಾವಿಯನ್ನ ಮುಚ್ಚಿಸೋದಕ್ಕೆ ಹೊರಟ್ರಂತೆ ಬೇಳೂರು ಗೋಪಾಲಕೃಷ್ಣ. ಜ್ಯೋತಿಷಿಯ ಮಾತು ಕೇಳಿ ಪಕ್ಕದ ಮನೆಯಲ್ಲಿರುವಂತಹ ಬಾವಿಯನ್ನ ಮುಚ್ಚಿಸೋದಕ್ಕೆ ಹೊರಟ್ರ. ಇದು ನಿಜಾನ ಅಥವಾ ಅಸಲಿಗೆ ಸತ್ಯ ಏನು ಅನ್ನೋದು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿದೆ. ಇವತ್ತು ಪಕ್ಕದ ಮನೆಯಲ್ಲಿ ಬಾವಿ ಇದೆ, ಅದನ್ನ ಮುಚ್ಚಿಸೋದಕ್ಕೆ ಹೊರಟ್ರಂತೆ ಶಾಸಕ ಬೇಳೂರು ಗೋಪಾಲಕೃಷ್ಣ. ಹಾಗಾದ್ರೆ ಬಾವಿಯನ್ನ ಮುಚ್ಚಿಸೋದ್ರಿಂದ ನಾವು ಅದೃಷ್ಟ ಕೈ ಕೊಡುತ್ತಾ ಅಥವಾ ಅದೃಷ್ಟಕ್ಕೆ ಪಾತ್ರರಾಗಲ್ವಾ ಅನ್ನುವಂಥದ್ದು, ದುರಾದೃಷ್ಟ ನಮ್ಮನ್ನ ಸುತ್ತಕೊಳ್ಳುತ್ತಾ ಅಂತ. ಯಾಕಂದ್ರೆ ಜ್ಯೋತಿಷಿಯ ಮಾತು ಕೇಳಿ ಈಗ ಪಕ್ಕದ ಮನೆಯನ್ನ ಬಾವಿಯನ್ನ ಮುಚ್ಚಿಸಲು ಹೊರಟ್ರ ಹಂಗಾರೆ ಶಾಸಕರು. ಇದು ನಿಜಾನ? ಮತ್ತು ಜೊತೆಗೆ ಬಾವಿಯನ್ನ ಮುಚ್ಚಿಸ್ಬಿಟ್ರೆ ದುರಾದೃಷ್ಟ ನಮ್ಮನ್ನ ಸುತ್ತಕೊಳ್ಳುತ್ತಾ, ಹೇಗಿರುತ್ತೆ ಅನ್ನುವಂಥದ್ದು. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣಗೆ ಮಂತ್ರಿ ಸ್ಥಾನ ಸಿಗದೆ ಇದ್ರೆ ಇದೇ ದುರಾದೃಷ್ಟಕ್ಕೆ ಕಾರಣವಾಯ್ತಾ? ಬಾವಿಯನ್ನ ಮುಚ್ಚಿಸೋದ್ರಿಂದ ಆಕ್ಚುಲಿ ಬಾವಿ ಅಂದರೇನೆ ಅದು ಒಂದು ಶುಭ ಸೂಚಕದ ಸಂಕೇತ. ಆದರೆ ಆ ಜಾಗೃತೆಯನ್ನ ತೆಗೆದುಕೊಳ್ಳದೆ ಇದ್ರೆ ಬಾವಿಯನ್ನ ಮುಚ್ಚಿದ್ರೆ ದುರಾದೃಷ್ಟ ನಮ್ಮನ್ನ ಹುಡ್ಕೊಂಡು ಬರುತ್ತಾ, ಏನು ಯಾಕೆ ಅನ್ನುವಂಥದ್ದು. ಬೇಳೂರು ಗೋಪಾಲಕೃಷ್ಣಗೆ ಮಂತ್ರಿ ಸ್ಥಾನ ಸಿಗದೇ ಇದ್ರೆ ಬಾವಿಯನ್ನ ಮುಚ್ಚಿಸ್ತಿರೋದೇ ಕಾರಣವಾಗುತ್ತಾ ಅಂತ. ಆ ಬಾವಿಯೂ ಕೂಡ ಪಕ್ಕದ ಮನೆಯ ಬಾವಿ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಬಾವಿಯ ಕುರಿತಾಗಿ ಅನೇಕ ವಿಚಾರಗಳಿರ್ತವೆ. ಜ್ಯೋತಿಷಿಗಳ ಹೇಳೋ ಪ್ರಕಾರ ಮನೆಯಲ್ಲಿ ಒಂದು ಬಾವಿಯನ್ನು ತೋಡಿಸ್ಬೇಕಾದ್ರೆ ಅದಕ್ಕೆ ತಕ್ಕಂತಹ ಪೂಜೆಗಳನ್ನು, ಒಂದಷ್ಟು ಆಚಾರ ವಿಚಾರಗಳನ್ನು, ಕ್ರಮಗಳನ್ನು ವಹಿಸಿರ್ತಾರೆ. ಜೊತೆಗೆ ಎಲ್ಲಾದರೂ ಈ ಹೊಲ ಗದ್ದೆಗಳಲ್ಲಿ ಬಾವಿ ತೋಡಬೇಕಾದ್ರೂ ಕೂಡ ಅದಕ್ಕೆ ಅಲ್ಲಿ ಆ ಜಾಗದಲ್ಲಿ ನೀರಿರುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿರ್ತಾರೆ. ಅಂದರೆ ಜೊತೆಗೆ ಆ ಬಾವಿಯಲ್ಲಿ ನೀರು ಬರದೇ ಇದ್ರೆ ದುರಾದೃಷ್ಟ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಸಾಗರ ಪಟ್ಟಣದಲ್ಲಿದೆ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮನೆ. 18ನೇ ವಾರ್ಡ್ನಲ್ಲಿರುವಂತಹ ಶಾಸಕರ ಮನೆ ಸನಿಹದಲ್ಲೇ ಒಂದು ಬಾವಿ ಇದೆ. ಈಶಾನ್ಯ ದಿಕ್ಕಲ್ಲಿರೋ ಆ ಬಾವಿಯಿಂದಲೇ ನಿಮಗೆ ಮಂತ್ರಿ ಸ್ಥಾನ ಸಿಗ್ತಿಲ್ಲ ಅಂದ್ರಂತೆ ಜ್ಯೋತಿಷಿ ಮಾತು ಕೇಳಿ ಮನೆಯ ಸನಿಹದಲ್ಲೇ ಇರುವ ಬಾವಿಯನ್ನ ಮುಚ್ಚಿಸಲು ಶಾಸಕರ ಯತ್ನ ಮಾಡಿದ್ರಂತೆ. ಖಾಸಗಿ ಜಾಗದಲ್ಲಿರೋ ಬಾವಿ ಮುಚ್ಚಿಸಲು ಕೆಲಸಗಾರನ ಕಳಿಸಿದ್ದಾರೆ MLA. ಆದ್ರೆ ಸ್ಥಳೀಯರ ವಿರೋಧ ವ್ಯಕ್ತವಾಗ್ತಿದ್ದಂತೆ ಅಲ್ಲಿಂದ ತಾತ್ಕಾಲಿಕವಾಗಿ ಕಾಲ್ಕಿತ್ತಿದ್ದಾರೆ ಕಾರ್ಮಿಕರು. ಸ್ಫೋಟಕ ಆರೋಪ ಮಾಡಿದ ಸಾಮಾಜಿಕ ಕಾರ್ಯಕರ್ತ ನಾರಾಯಣಮೂರ್ತಿ. ಸಾಗರ ಪಟ್ಟಣದಲ್ಲಿದೆ ಇವರ ಮನೆ. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಮನೆ 18ನೇ ವಾರ್ಡ್ನಲ್ಲಿರುವಂತಹ ಶಾಸಕರ ಮನೆಯ ಹತ್ತಿರವೇ ಆ ಬಾವಿ ಇದೆ. ಈಗಾಗಲೇ ನಾವು ದೃಶ್ಯಗಳಲ್ಲಿ ನೋಡಿದ್ದೇವೆ. ಮನೆಯ ಹತ್ತಿರ ಆ ಬಾವಿ ಇದೆ. ಈಶಾನ್ಯ ದಿಕ್ಕಿನಲ್ಲಿದೆ ಆ ಬಾವಿ. ಈ ಕಾರಣದಿಂದಲೇ ನಿಮಗೆ ಮಂತ್ರಿ ಸ್ಥಾನ ಸಿಗ್ತಿಲ್ಲ, ಬಾವಿಯನ್ನ ಮುಚ್ಚಿಸಬೇಕು ಅಂತ ಜ್ಯೋತಿಷಿ ಸಲಹೆ ಕೊಟ್ರಂತೆ. ಜ್ಯೋತಿಷಿಯ ಮಾತು ಕೇಳಿ ಮನೆಯ ಸನಿಹದಲ್ಲೇ ಇರುವಂತಹ ಬಾವಿಯನ್ನ ಮುಚ್ಚೋಕೆ ಶಾಸಕರು ಮುಂದಾಗಿದ್ದಾರೆ. ಆದ್ರೆ ಖಾಸಗಿ ಜಾಗದಲ್ಲಿರುವಂತಹ ಬಾವಿ ಮುಚ್ಚಿಸಲು ಕೆಲಸಗಾರರನ್ನು ಕಳಿಸಿದ್ದಾರೆ MLA. ಸ್ಥಳೀಯರ ವಿರೋಧ ವ್ಯಕ್ತವಾಗಿದೆ. ಯಾಕೆ ಮುಚ್ಚಿಸ್ತೀರಾ ಅಂತ ಸ್ಥಳೀಯರೇ ವಿರೋಧಿಸಿದ್ದಾರೆ. ಅಲ್ಲಿನ ಸ್ಥಳೀಯರೇ ಎದ್ದು ನಿಲ್ತಿದ್ದಂತೆ ವಿರೋಧ ವ್ಯಕ್ತಪಡಿಸ್ತಿದ್ದಂತೆ ಕಾರ್ಮಿಕರು, ಕೆಲಸಗಾರರು ಬಾವಿಯನ್ನ ಮುಚ್ಚಲಿಕ್ಕೆ ಬಂದಂತವರು ಅಲ್ಲಿಂದ ಹೊರಟಿದ್ದಾರೆ.
ಈಗ ನಾರಾಯಣಮೂರ್ತಿ ಸಾಮಾಜಿಕ ಕಾರ್ಯಕರ್ತ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತಾಗಿ ಈ 18ನೇ ವಾರ್ಡ್ನಲ್ಲಿ ಗಾಂಧಿನಗರದಲ್ಲಿ ಸುಮಾರು 40 ವರ್ಷದ ಒಂದು ಬಾವಿ ಇದೆ. ಈ ಬಾವಿ ಸ್ವಾಮಿ ವಿವೇಕಾನಂದ ಗ್ರಂಥಾಲಯಕ್ಕೆ ಸೇರಿದ ಬಾವಿ. ಈ ಗ್ರಂಥಾಲಯ ಸಾರ್ವಜನಿಕರಿಗೆ ಸೇರಿದ್ದು. ಈ ಬಾವಿಯನ್ನ 40 ವರ್ಷದ ಹಿಂದೆ ಪುರಸಭೆಯವರು ಕಟ್ಟಿಸ್ಕೊಟ್ಟಿದ್ರು, ಆ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ. ಈ ಬಾವಿ ಪಕ್ಕ MLA ಮನೆ ಇದೆ. ಯಾರೋ ವಾಸ್ತುಶಾಸ್ತ್ರಜ್ಞರು MLA ಹೇಳಿದಾರಂತೆ, ಈ ಬಾವಿ ಇರೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ, ಆ ಬಾವಿನ ಮುಚ್ಚಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಆ ಭಾಗದ ಜನರು ಮಾತಾಡ್ತಾ ಇದ್ದಾರೆ. ಅದಕ್ಕೆ 2 ವರ್ಷದ ಕೆಳಗೆ ಅದನ್ನು ಮುಚ್ಚುವ ಪ್ರಯತ್ನ ಮಾಡಿದ್ರು. ನಾವೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ನಿಲ್ಲಿಸಿದ್ದೀವಿ. ಈಗ ಪುನಃ ಮೊನ್ನೆ ದಿನ ಒಂದು 15 ಜನ ಕಾರ್ಮಿಕರೊಂದಿಗೆ ನಗರಸಭೆ ಅಧಿಕಾರಿಗಳ ಸಹಿತ ಒಂದು ಬಾವಿನ ಮುಚ್ಚುವ ಪ್ರಯತ್ನ ಮಾಡಿದ್ರು. ಆ ಭಾಗದ ಜನರು ನನ್ನ ಹತ್ರ ಬಂದು ಹೇಳಿದ್ರು, ನಾವೆಲ್ಲ ಕಾರ್ಯಕರ್ತರು ಸೇರಿ ಆ ಬಾವಿಯ ಮುಚ್ಚೋದನ್ನ ನಿಲ್ಲಿಸಿದ್ದೀವಿ. ಹಾಗೆ ನನ್ನೊಂದು ಮನವಿ ಇದೆ, ತುಂಬಾ ಚೆನ್ನಾಗಿದೆ ಬಾವಿ, ಇವತ್ತು ಕೂಡ ನೀರನ್ನ ಜನ ಬಳಸ್ತಾ ಇದ್ದಾರೆ. ಆ ಬಾವಿಯನ್ನ ಮುಚ್ಚುವಂತ ಪ್ರಯತ್ನವನ್ನ ಯಾವುದೇ ಒತ್ತಡಕ್ಕೆ ಮಣಿಯದ ಮಾಡಬೇಡಿ. ಜೊತೆಗೆ ನಾನು ಲೋಕಾಯುಕ್ತಕ್ಕೂ ಕೂಡ ಈ ಸಂಬಂಧಪಟ್ಟಂತೆ ದೂರನ್ನ ನೀಡಿದ್ದೇನೆ. ಈ 18ನೇ ವಾರ್ಡ್ನಲ್ಲಿ ಗಾಂಧಿನಗರದಲ್ಲಿ ಸುಮಾರು 40 ವರ್ಷದ ಒಂದು ಬಾವಿ ಇದೆ.